ರಾಮಾಯಣದಲ್ಲಿ ಒಟ್ಟು 7 ಕಾಂಡಗಳಿವೆ. ಅದ್ಯಾವ್ದು? ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ ಮತ್ತು ಉತ್ತರಕಾಂಡ. ಇದನ್ನು ನಾವು ಸ್ವಲ್ಪ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ ಈ ಎಲ್ಲ ಕಾಂಡಗಳಿಗೆ ಹೆಸರು ಹೇಗೆ ಬಂತು. ಇದು ಅಲ್ಲಿ ನಡೆದಿರುವಂತಹ ಸ್ಥಳ ಅಥವಾ ಅಲ್ಲಿ ನಡೆದಿರುವಂತಹ ಪ್ರಮುಖ ಘಟನೆಗಳ ಮೇಲೆ ಆಧಾರಿತವಾಗಿ ಈ ಹೆಸರುಗಳನ್ನ ಪಡ್ಕೊಂಡಿವೆ. ಆದರೆ ಒಂದೇ ಒಂದು ಕಾಂಡ, ಅದು ಸುಂದರಕಾಂಡ. ಈ ಸುಂದರಕಾಂಡದ ಹೆಸರು ಅಲ್ಲಿ ನಡೆದಿರೋ ಘಟನೆ ಮೇಲೆ ಆಧಾರಿತವಾಗಿ ಅಲ್ಲ, ಆದರೆ ಇದು ಸ್ಥಳದ ಹೆಸರು ಕೂಡ ಅಲ್ಲ. ಇದು ತುಂಬ ಸ್ಪೆಷಲ್. ಈ 7 ಕಾಂಡಗಳಲ್ಲಿ ಸುಂದರಕಾಂಡ ತುಂಬ ವಿಶೇಷ. ಯಾಕೆ ಸುಂದರಕಾಂಡಕ್ಕೆ ಸುಂದರಕಾಂಡ ಅಂತ ಹೆಸರು ಬಂತು? ಇಲ್ಲಿ ಹನುಮಂತನ ಶಕ್ತಿ ಮತ್ತು ಹನುಮಂತನ ಭಕ್ತಿ ಇದು ಎರಡು ತುಂಬ ಅದ್ಭುತವಾಗಿ ವಾಲ್ಮೀಕಿಯವರು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಹನುಮಂತನ ಶೌರ್ಯ, ವೀರ್ಯ, ಪರಾಕ್ರಮ ಒಂದು ಕಡೆ ಆದರೆ ಹನುಮಂತನ ಪ್ರೀತಿ, ವಾತ್ಸಲ್ಯ, ಭಕ್ತಿ, ಶ್ರದ್ಧೆ ಇದು ಶ್ರೀರಾಮಚಂದ್ರನ ಮೇಲಿರೋದು ಇನ್ನೊಂದು ಕಡೆ. ಇದರಿಂದ ನಮಗೆ ಗೊತ್ತಾಗತ್ತೆ ಸುಂದರಕಾಂಡಕ್ಕೆ ಸುಂದರಕಾಂಡ ಅಂತ ಹೆಸರು ಯಾಕೆ ಬಂತು. ಯಾಕಂದರೆ ಇಡೀ ಸುಂದರಕಾಂಡದಲ್ಲಿ ಹನುಮಂತನ ಸೌಂದರ್ಯ, ಅದು ದೇಹದ ಸೌಂದರ್ಯ ಅಲ್ಲ, ಅವನ ಭಕ್ತಿಯ ಸೌಂದರ್ಯನ ಅದ್ಭುತವಾಗಿ ವಾಲ್ಮೀಕಿಯವರು ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಸುಂದರಕಾಂಡಕ್ಕೆ ಸುಂದರಕಾಂಡ ಅಂತ ಕರೀತಾರೆ.